ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಜಲಾಘಾತವನ್ನ ಕೊಟ್ಟ ಸಿಡಬ್ಲ್ಯೂಆರ್ಸಿ ಮತ್ತೆ 15 ದಿನ ಕಾವೇರಿ ನೀರನ್ನ ಹರಿಸಲು ಸಿಡಬ್ಲ್ಯೂಆರ್ಸಿ ಶಿಫಾರಸು. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರನ್ನ ಬಿಡುವಂತೆ ಸೂಚನೆಯನ್ನ ಕೊಟ್ಟಿದೆ. 15 ದಿನದಲ್ಲಿ ಬಿಳಿಗುಂಡ್ಲುವಿಗೆ 11.66 ಟಿಎಂಸಿ ನೀರು ಹರಿಸಬೇಕು. ಕರ್ನಾಟಕಕ್ಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸೂಚನೆ. ಈ ಕುರಿತು ಸಿಡಬ್ಲ್ಯೂಎಂಎ ಅಂತಿಮ ಆದೇಶವನ್ನ ಪ್ರಕಟಿಸಬೇಕಿದೆ. ಮೊದಲ ಶಿಫಾರಸು 18 ದಿನ ನಿತ್ಯ 3,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅನ್ನೋದು. ಇದೀಗ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸುವ ವಿಚಾರದಲ್ಲಿ ಮತ್ತೆ ಆಘಾತ ಆಗಿದೆ. ಆರಂಭದಲ್ಲಿ 3,000, ಆಮೇಲೆ 12,000, ಈಗ 9,000. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ. ಮೈಸೂರಿನಲ್ಲಿ ರಾಜ್ಯ ರೈತ ಸಂಘದ ಸದಸ್ಯರು ಪ್ರತಿಭಟನೆ ಮಾಡ್ತಿದ್ದಾರೆ. ನಗರದ ಕಾಡಾ ಕಚೇರಿ ಬಳಿ ಮೊಂಬತ್ತಿಯನ್ನ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಕರ್ನಾಟಕದ ವಾಸ್ತವ ಸ್ಥಿತಿಯನ್ನ ಅರ್ಥ ಮಾಡಿಸುವಂತಹ ಪ್ರಯತ್ನ ಇಲ್ಲಿ ಸರಿ ಇಲ್ಲ ಅನ್ನೋದು ಹೋರಾಟಗಾರರ ಆಕ್ರೋಶ. 4 ಜಲಾಶಯಗಳಲ್ಲಿ 80 ಟಿಎಂಸಿ ನೀರು ಸಂಗ್ರಹ. 4 ಡ್ಯಾಂಗಳ 64 ಟಿಎಂಸಿ ನೀರು ಮಾತ್ರ ಬಳಕೆಗೆ ಲಭ್ಯ. ಕೆಆರ್ಎಸ್ ಜಲಾಶಯದಲ್ಲಿ 29.9 ಟಿಎಂಸಿ ಸಂಗ್ರಹ. ಹಾರಂಗಿ ಜಲಾಶಯದಲ್ಲಿ 8 ಟಿಎಂಸಿ ನೀರು ಸಂಗ್ರಹ. ಹೇಮಾವತಿ ಡ್ಯಾಂನಲ್ಲಿ 30 ಟಿಎಂಸಿ. ಕಬಿನಿ ಜಲಾಶಯದಲ್ಲಿ 12 ಟಿಎಂಸಿ. ಕೆಆರ್ಎಸ್ ಡ್ಯಾಂನಿಂದ 4,543 ಕ್ಯೂಸೆಕ್ ನೀರು ರಿಲೀಸ್. ಕಬಿನಿ ಡ್ಯಾಂನಿಂದ 6,263 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಇದ್ರ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೋರಾಟವನ್ನ ರೈತರು ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ಕರ್ನಾಟಕಕ್ಕೆ ನ್ಯಾಯ ಸಿಗಲಿಲ್ಲ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವ ವಿಚಾರದಲ್ಲಿ ಅನ್ನೋ ಆಕ್ರೋಶ. ತಮಿಳುನಾಡು ಕರ್ನಾಟಕ ವಾದವನ್ನು ಮಾಡುತ್ತವೆ. ಆದರೆ ಮಳೆ ಕೊರತೆ ಇರುವ ಬಗ್ಗೆ ವಾಸ್ತವಾಂಶ ಏನಿದೆ, ಹೇಗೆ ನಮಗೆ ನೀರಿನ ಕೊರತೆ ತಲೆದೋರಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಲ್ಲಿ ಕರ್ನಾಟಕ ವಿಫಲವಾಗ್ತಿದೆ ಅನ್ನೋ ಆಕ್ರೋಶದ ನುಡಿ. ಕಾವೇರಿ ನೀರು ಹಂಚಿಕೆ ಇವತ್ತು ಸಿಡಬ್ಲ್ಯೂಎಂಎ ಸಭೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನ ಬೆನ್ನಲ್ಲೇ ಸಿಡಬ್ಲ್ಯೂಎಂಎ ಸಭೆ ನಡೆಸುತ್ತಿದೆ. ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಬೆಳಗ್ಗೆ 11:30ಕ್ಕೆ ಸಭೆ ನಿಗದಿಯಾಗಿದೆ. ಸಭೆಯಲ್ಲಿ 9,000 ಕ್ಯೂಸೆಕ್ ನೀರು ಬಿಡುವ ಬಗ್ಗೆ ಚರ್ಚೆಯ ಬಳಿಕ ಅಂತಿಮ ನಿರ್ಧಾರವನ್ನು ಸಿಡಬ್ಲ್ಯೂಎಂಎ ಕೈಗೊಳ್ಳುತ್ತೆ. 12,000 ಕ್ಯೂಸೆಕ್ ನೀರನ್ನು ಬಿಡುವುದಕ್ಕಾಗೋದಿಲ್ಲ, 6,000 ನೀರನ್ನು ರಿಲೀಸ್ ಮಾಡುವ ಕುರಿತು ಮನವರಿಕೆ ಮಾಡಿಕೊಟ್ಟು 6,000ಕ್ಕೆ ತಂದು ನಿಲ್ಲಿಸೋಣ ಅಂತ ಅಂದುಕೊಂಡಿದ್ರು. ಆದರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಅದು ಕೂಡ ವಿಫಲವಾಗಿದೆ. 9,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಆದೇಶಿಸಲಾಗಿದೆ. 28 ಟಿಎಂಸಿ ನೀರು ನೀಡುವಂತೆ ತಮಿಳುನಾಡು ಬೇಡಿಕೆಯನ್ನ ಇಟ್ಟಿದೆ. ಆದರೆ ಕರ್ನಾಟಕದಲ್ಲಿ ಕಾವೇರಿ ಜಲಾಶಯಗಳ ಒಳಹರಿವು ಕುಸಿತವಾಗಿದೆ. ಹೆಚ್ಚು ನೀರು ಹರಿಸಲು ಸಾಧ್ಯವಿಲ್ಲ ಅಂತ ಕರ್ನಾಟಕದ ವಾದ. ಸಿಡಬ್ಲ್ಯೂಆರ್ಸಿ ಶಿಫಾರಸಿಗೆ ಕರ್ನಾಟಕದ ಆಕ್ಷೇಪ. ಕಳೆದ ಬಾರಿಯಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನೇ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿಯುತ್ತಾ ಅಥವಾ ಕರ್ನಾಟಕದ ವಾದಕ್ಕೆ ಮನ್ನಣೆ ಸಿಗುತ್ತಾ ಅನ್ನೋ ಕುತೂಹಲ ಇದೆ. ಹಾಗಾಗಿ ಸಿಡಬ್ಲ್ಯೂಎಂಎ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈ ಹಿಂದೆಯೂ ಕೂಡ ಸಿಡಬ್ಲ್ಯೂಆರ್ಸಿ ಏನು ಆದೇಶವನ್ನ ಕೊಟ್ಟಿತ್ತು ಅದೇ ಆದೇಶವನ್ನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿತ್ತು. ಸಿಡಬ್ಲ್ಯೂಆರ್ಸಿ ಎಷ್ಟು ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಹೇಳಿದೆಯೋ ಅದನ್ನೇ ಪಾಲಿಸಿ ಅಂತ ಕರ್ನಾಟಕಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಈ ಬಾರಿಯೂ ಕೂಡ ಅದೇ ಆಗುತ್ತಾ? ಸಿಡಬ್ಲ್ಯೂಆರ್ಸಿ 9,000 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ತಮಿಳುನಾಡಿಗೆ ರಿಲೀಸ್ ಮಾಡಿ ಅಂತ ಏನು ಸೂಚನೆಯನ್ನ ಕೊಟ್ಟಿದೆಯೋ ಅದನ್ನೇ ಇವತ್ತಿನ ಸಭೆಯಲ್ಲಿ ಸಿಡಬ್ಲ್ಯೂಎಂಎ ಮರು ಆದೇಶಿಸುತ್ತಾ, ಅದನ್ನೇ ಎತ್ತಿ ಹಿಡಿಯುತ್ತಾ ಅನ್ನೋ ಪ್ರಶ್ನೆ ಇದೆ. ಅಥವಾ ಈ ಬಾರಿ ಆದರೂ ಕರ್ನಾಟಕಕ್ಕೆ ನಿಟ್ಟುಸಿರು ಬಿಡುವ ನಿರ್ಧಾರವನ್ನ ಪ್ರಕಟಿಸುತ್ತಾ? ಸಿಡಬ್ಲ್ಯೂಎಂಎ ಸಭೆ ಹಿನ್ನೆಲೆ ದೆಹಲಿಯಲ್ಲಿ ಎಸಿಎಸ್ ಗೌರವ್ ಗುಪ್ತಾ ಸಭೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ನಡೀತಾ ಇರುವಂತಹ ಸಭೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಬಗ್ಗೆ ಚರ್ಚೆ, ಮಾಹಿತಿಯನ್ನ ಪಡಿತಾ ಇರುವ ಗೌರವ್ ಗುಪ್ತಾ ಅವರು
ಸಭೆಯಲ್ಲಿ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಮತ್ತು ಇತರೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇನ್ಯಾವ ರೀತಿ ಕರ್ನಾಟಕದ ಅಥವಾ ಕಾವೇರಿ ಕೊಳ್ಳದ ಪ್ರದೇಶಗಳಲ್ಲಿ ಮಳೆ ಕೊರತೆಯಾಗಿದೆ, ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಮ್ಮಿ ಇದೆ ಅನ್ನೋದನ್ನು CWRCಗಾಗಲಿ ಅಥವಾ CWMAಗಾಗಲಿ ಮನವರಿಕೆ ಮಾಡಿಕೊಡ್ಬೇಕು. CWMA ಸಭೆ ಇದೆ, ಅದಕ್ಕೂ ಮುನ್ನವೇ ಇದೀಗ ಕರ್ನಾಟಕದ ಕಡೆಯಿಂದ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಗೌರವ್ ಗುಪ್ತಾ ಅವರು ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ. ದೆಹಲಿಯಲ್ಲಿ ACS ಗೌರವ್ ಗುಪ್ತಾ ಅವರು ಕರ್ನಾಟಕ ಭವನದಲ್ಲಿ ನಡೀತಾ ಇರುವಂತಹ ಸಭೆ ಎಲ್ಲಿ ಎಡುತ್ತಾ ಇದ್ದೀವಿ, ಏನು ಸಮಸ್ಯೆ ಆಗ್ತಾ ಇದೆ, ಕಾನೂನಾತ್ಮಕವಾಗಿಯೂ ಕೂಡ ಕರ್ನಾಟಕಕ್ಕೆ ಹಿನ್ನಡೆ ಆಗ್ತಾ ಇದೆಯಲ್ಲ, ಇನ್ಯಾವ ರೀತಿ ನಮ್ಮ ಸ್ಥಿತಿಯನ್ನು ಅವರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ರಾಜ್ಯದ ರೈತರು, ಕಾವೇರಿ ಕೊಳ್ಳ ಭಾಗದ ಜನರು ಕೂಡ ಅದನ್ನೇ ಹೇಳ್ತಾ ಇರೋದು. ಎಲ್ಲಿ ಸಮಸ್ಯೆ ಆಗಿದೆ, ಏನಿದೆ ವಾಸ್ತವ ಸ್ಥಿತಿ ಅನ್ನೋದನ್ನು ಅರ್ಥ ಮಾಡಿಸುವಲ್ಲೇ ನಮ್ಮವರು ವಿಫಲರಾಗ್ತಿದ್ದಾರಲ್ಲ, ಅಥವಾ ತಮಿಳುನಾಡಿಗೆ ಏನಾದರೂ ಅನುಕೂಲ ಮಾಡಿಕೊಡುವಂತಹ ಕೆಲಸ ಇಲ್ಲಿ ಆಗ್ತಿದೆಯಾ ಅನ್ನೋ ಅನುಮಾನಗಳು ಕೂಡ ಆಗಿಂದಾಗಲೇ ವ್ಯಕ್ತವಾಗ್ತಾನೆ ಇವೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಗಮನಿಸ್ತಾ ಇದ್ದೀವಿ ಪದೇ ಪದೇ ತಮಿಳುನಾಡಿಗೆ ಕಾವೇರಿ ನೀರನ್ನು ರಿಲೀಸ್ ಮಾಡೋ ವಿಚಾರದಲ್ಲಿ ರಾಜ್ಯಕ್ಕೆ ಯಾವ ರೀತಿಯಾಗಿ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಇವತ್ತು ಮತ್ತೊಂದು ಕಡೆ CWMA ಸಭೆ ಇದೆ. CWRC ಕೊಟ್ಟಿರುವಂತಹ ಆದೇಶವನ್ನೇ ಈ ಬಾರಿಯೂ ಕೂಡ ಅದು ಎತ್ತಿ ಹಿಡಿಯುತ್ತಾ ಏನಾಗುತ್ತೆ ಅಂತ ಇವತ್ತಿನ ಸಭೆಯಲ್ಲಿ? ಮಧುಶ್ರೀ, ವೆರಿ ಇಂಪಾರ್ಟೆಂಟ್ಲಿ ಭಾವನಾತ್ಮಕವಾದಂಥ ವಿಚಾರಕ್ಕಿಂತ ಹೆಚ್ಚಾಗಿ ಕಾನೂನಾತ್ಮಕ ವಿಚಾರಗಳ ವಿಶ್ಲೇಷಣೆ ಅಥವಾ ಕರ್ನಾಟಕದ ಆಯಾಮದಿಂದ ನಮಗೆ ಏನು ಆಗಬಹುದಾಗಿದೆ, ಜೊತೆಗೆ ವಿಚ್ ಇಸ್ ದ ಬೆಸ್ಟ್ ಆರ್ಡರ್ ದಟ್ ವಿ ಕ್ಯಾನ್ ಗೆಟ್, ನಾವು ಉತ್ತಮವಾದಂಥ ತೀರ್ಪನ್ನು ಹೇಗೆ ಪಡಿಬಹುದಾಗಿದೆ ಅದರ ಬಗ್ಗೆ ನಾವು ಬಹುಶಃ ಮಾತನಾಡೋದು ಸೂಕ್ತವಾಗಿರುತ್ತೆ. ಇವತ್ತಿನ ಸಭೆಯ ಬಗ್ಗೆ ಹೇಳೋದಾದರೆ ಈಗಾಗಲೇ ನಿನ್ನೆ ಒಂದು ಪ್ರಮುಖವಾದಂಥ ಸಭೆ ನಡೀತು. ಅಂದರೆ ಈಗಾಗಲೇ ಕಾವೇರಿ ನದಿ ಪ್ರಾಧಿಕಾರದ ಅಥವಾ ಆಯೋಗದೇನಿದೆ ಆಯೋಗದ ಸಭೆ ನಡೀತು. ಆಯೋಗದಲ್ಲಿ ನಮಗೆ 9,000 ಕ್ಯೂಸೆಕ್ಸ್ ಅಷ್ಟು ನೀರನ್ನು ಮುಂದಿನ 15 ದಿನಗಳ ಕಾಲ ನೀವು ಬಿಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೊದಲು 15,000 ಕ್ಯೂಸೆಕ್ಸ್ ಅಷ್ಟು ನೀರನ್ನು ನಾವು ಭಾರಿ ಪ್ರಮಾಣದಲ್ಲಿ ಬಿಡಬೇಕಾಗಿತ್ತು. ಈಗ 9,000 ಇಳಿಸ್ತಾ ಆಗಿದೆ. ಹಾಗಾದರೆ ನಿನ್ನೆಯ ತೀರ್ಮಾನಕ್ಕೂ ಇವತ್ತಿನ ಸಭೆಗೂ ಏನು ಸಂಬಂಧ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದ್ದು, ನಿನ್ನೆ ನಡೆದಂಥ ಸಭೆ ಅದು ಆಯೋಗದ ಸಭೆ, ಇವತ್ತು ನಡೀತಾ ಇರುವಂಥ ಸಭೆ ಕಾವೇರಿ ನದಿ ಪ್ರಾಧಿಕಾರದ ಸಭೆ. ನಿನ್ನೆ ನಡೆದಿದ್ದು ಕಾವೇರಿ ನದಿ ಆಯೋಗದ ಸಭೆ, ಇವತ್ತು ನಡೀತಾ ಇರುವಂಥದ್ದು ಕಾವೇರಿ ನದಿ ಪ್ರಾಧಿಕಾರದ ಸಭೆ. ಕಮಿಷನ್ ಕೊಟ್ಟಿರುವಂಥ ತೀರ್ಪನ್ನು ಈ ಪ್ರಾಧಿಕಾರ ಏನಿರುತ್ತೆ, ಅಂದರೆ ಅಥಾರಿಟಿ ಏನಿರುತ್ತೆ, ಅದು ಅವ್ರದ್ದೇ ಆದಂಥ ತೀರ್ಪಾಗಿ ನಿನ್ನೆ ಕೊಟ್ಟಿರುವಂಥ ಕೇವಲ ಶಿಫಾರಸು, ಇವತ್ತು ಒಂದು ಆದೇಶ ಆಗುತ್ತೆ. ಈ ಆದೇಶದಲ್ಲಿ ಸಹಜವಾಗಿ ವಾದ ಪ್ರತಿವಾದ ಆಗುತ್ತೆ. ಅಥವಾ ತಮಿಳುನಾಡವರು ಕೂಡ, ತಮಿಳುನಾಡು ಹೇಳ್ತಾ ಇರುವಂಥದ್ದು ಇಷ್ಟು ದಿನಗಳ ಒಳಗೆ, ಅಂದರೆ ಆಗಸ್ಟ್ ತಿಂಗಳ ಒಳಗೂ ಕೂಡ ಒಟ್ಟಾರೆ ಡಿಸ್ಟ್ರೆಸ್ ಸಮಯದಲ್ಲಿ, ಅಂದರೆ ಸಾಕಷ್ಟು ಕಷ್ಟ ಇರುವಂಥ ಸಂದರ್ಭದಲ್ಲಿ 28 TMC ಅಷ್ಟು ನೀರು ಬಿಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ 10 ರಿಂದ 12 ಅಥವಾ 15 TMC ಅಷ್ಟು ನೀರು ಮಾತ್ರ ಹೋಗಿದೆ. ಹೀಗಾಗಿ ಹೆಚ್ಚುವರಿ TMC ಬಿಡೋದಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ ಕರ್ನಾಟಕದಂಥದ್ದು ಅವ್ರು ಮಾಡ್ತಾ ಇರುವಂಥ ಆರೋಪ. ಹತ್ತತ್ರ 21,000 ಕ್ಯೂಸೆಕ್ಸ್ ಪ್ರತಿದಿನ ಬಿಡಬೇಕು ಅಂತ ತಮಿಳುನಾಡು ಹೇಳ್ತಾ ಇದೆ. ಅದನ್ನು ಕಂಪೇರ್ ಮಾಡಿದ್ರೆ, ಅಂದರೆ ಪ್ರತಿನಿತ್ಯ 21,000 ಕ್ಯೂಸೆಕ್ಸ್ ನೀರು ಬಿಡುವಂಥ ವಾದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಸಿಕ್ಕಿರುವಂಥ 9,000 ಕ್ಯೂಸೆಕ್ಸ್ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ನೀರು ಸೇವ್ ಆಗಿದೆ. ಹಾಗಂತ ಈ 9,000 ಬಿಡೋದಕ್ಕೆ ಕರ್ನಾಟಕ ಸಿದ್ಧವಾಗಿದೆಯಾ ಅಂತ ಕೇಳಿದ್ರೆ ಅದು ಮತ್ತೆ ಟೆಕ್ನಿಕಲ್ ಪಾಯಿಂಟ್ ಆಗುತ್ತೆ. ಜೊತೆಗೆ ರಾಜ್ಯಕ್ಕೆ ಒಳಹರಿವು ತುಂಬ ಚೆನ್ನಾಗಿದೆ. ರಾಜ್ಯದ ಡ್ಯಾಮ್ಗಳಲ್ಲಿ ಒಳ್ಳೆ ಒಳಹರಿವು ಬರ್ತಾ ಇದೆ. ಈಗ ರಾಜ್ಯ ಇವತ್ತಿನ ಸಭೆಯಲ್ಲಿ TV9ಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ 9,000 ಕ್ಯೂಸೆಕ್ಸ್ ಬಿಡೋ ಬದಲು ಕೇವಲ 6,000 ಕ್ಯೂಸೆಕ್ಸ್ ಬಿಡೋದಕ್ಕೆ ಆದೇಶ ಕೊಡಿ. ನಾವು ಪ್ರತಿನಿತ್ಯ ತಮಿಳುನಾಡಿಗೆ 6,000 ಕ್ಯೂಸೆಕ್ಸ್ ನೀರನ್ನು ಮಾತ್ರ ಬಿಡ್ತೀವಿ, ಅದಕ್ಕೆ ಈ ಆದೇಶವನ್ನು ಮಾರ್ಪಾಡು ಮಾಡಿಕೊಡ್ಬೇಕು ಅಥವಾ ಈ ಶಿಫಾರಸಿಗೆ 9,000 ಕ್ಯೂಸೆಕ್ಸ್ ಶಿಫಾರಸ್ಸಿದೆ ಅದನ್ನು 6,000 ಬಿಡುವಂತೆ ಸೂಚನೆ ಕೊಡಬೇಕು, ಆದೇಶ ಮಾಡಬೇಕು ಅಂತ ಮನವಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ರಾಜ್ಯಕ್ಕೆ 6,000 ಬಿಟ್ಟರೆ ಸಹಜವಾಗಿಯೇ ಅದು ಬಹುದೊಡ್ಡ ಲಾಭವಾಗುತ್ತೆ. ಹಾಗಂತ 9,000ದಿಂದ ನಷ್ಟವಾಗುತ್ತೆ ಅಂತಲ್ಲ, 9,000 ಬಿಡೋದಕ್ಕೂ ಕೂಡ ರಾಜ್ಯದಲ್ಲಿ ನೀರಿದೆ. ಆದರೆ ಮುಂದಿನ ಡಿಸ್ಟ್ರೆಸ್ ಅಂದರೆ ಆಗ್ಬೋದಾದಂಥ ಸಾಕಷ್ಟು ಸಮಸ್ಯೆಗಳನ್ನು ಗಮನದಲ್ಲಿ ಇಟ್ಕೊಂಡಾಗ 9,000 ಬಿಡೋದು ಕಷ್ಟ ಸಾಧ್ಯವಾಗುತ್ತೆ. ಒಂದು ಹಂತದಲ್ಲಿ ರೈತರಿಗೂ ಕೂಡ ನೀರು ಕೊಡಬೇಕು, ಕುಡಿಯೋ ನೀರಿಗೂ ಕೂಡ ಆದ್ಯತೆಯನ್ನು ಕೊಡಬೇಕು. ಈ ಹಿನ್ನೆಲೆಯಲ್ಲಿ 9,000 ಬದಲಾಗಿ 6,000 ಕ್ಯೂಸೆಕ್ಸ್ ಬಿಡೋದಕ್ಕೆ ನಮಗೆ ಆದೇಶ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಇವತ್ತಿನ ಪ್ರಾಧಿಕಾರದ ಸಭೆಯಲ್ಲಿ ಕರ್ನಾಟಕ ಮಾಡ್ತಾ ಇದೆ. ಒಂದು ವೇಳೆ 6,000ಕ್ಕೆ ಪ್ರಾಧಿಕಾರ ಒಪ್ಕೊಳ್ತು, ಕರ್ನಾಟಕ ವಾದಕ್ಕೆ ಮನ್ನಣೆ ಸಿಕ್ತು ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಬಹುದೊಡ್ಡ ಗೆಲುವಾಗುತ್ತೆ. ಈ ಮೊಮೆಂಟ್ರಸ್ ಆಗಿ ಸಾಕಷ್ಟು ಮುನ್ನಡೆಗೆ ಬಂದಂಗೆ ಆಗುತ್ತೆ. ಸಹಜವಾಗಿ ನಿರೀಕ್ಷೆಗಳಿದೆ. ಆದರೆ ಎಲ್ಲವನ್ನೂ ಅಳೆದು ತೂಗಿ ನೋಡಿದಂಥ ಸಂದರ್ಭದಲ್ಲಿ, ಹಿಂದಿನ ತೀರ್ಪುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವ್ಯಾವಾಗ ಕಮಿಷನ್ಗಳು, ಅಂದರೆ ಕಾವೇರಿ ನದಿ ಆಯೋಗ ಏನು ಶಿಫಾರಸು ಮಾಡಿರುತ್ತೋ ಆ ಶಿಫಾರಸನ್ನೇ ಕಾವೇರಿ ನದಿ ಪ್ರಾಧಿಕಾರ ಒಪ್ಪಿರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಇವತ್ತಿನ ಸಭೆಯಲ್ಲೂ 9,000 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡುವಂಥ ಸಾಧ್ಯತೆ ದಟ್ಟವಾಗಿದೆ. ಧನ್ಯವಾದ ಪ್ರಮೋದ್, ತಮ್ಮ ಮಾಹಿತಿಗಾಗಿ.